ಸರ್ ಇದು ಅನುಕೂಲನೇ. ಯಾಕಂದರೆ ದಿನ ಬೆಳಗ್ಗೆ ಬಂದ ತಕ್ಷಣ ನಾವೇ ಆನ್ಲೈನಲ್ಲಿ ಅಟೆಂಡೆನ್ಸ್ ಹಾಕ್ಕೊಳ್ಳೋದು, ಮತ್ತು ಹೋಗ್ಬೇಕಾದ್ರೆ ಲಾಗೌಟ್ ಆಗೋದು ಒಳ್ಳೆಯದೇ. ಆದರೆ ಎಲ್ಲ ಒಳ್ಳೆಯದ್ರಲ್ಲೂ ಒಂದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಇದರಲ್ಲೂ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಈಗ ಮೊದಲೇ ನಾವು ಈಗ ತುಂಬ ವರ್ಷಗಳಿಂದ ಸ್ಯಾಟ್ಸಲ್ಲಿ ಮಕ್ಕಳಿಗೆ ಆನ್ಲೈನ್ ಅಟೆಂಡೆನ್ಸ್ ಹಾಕ್ತಾ ಇದ್ದೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಸುಮ್ಮನೆ ಸುತ್ತಾನೆ ಇರುತ್ತೆ, ಅದು ಬಫರಿಂಗ್ ತೋರಿಸ್ತಾನೆ ಇರುತ್ತೆ. ಕೆಲವು ಸಲ ಮಧ್ಯಾಹ್ನದೊಳಗೆ ಅಟೆಂಡೆನ್ಸ್ ಕಂಪ್ಲೀಟ್ ಆದರೆ ಕೆಲವು ಸಲ ಸಂಜೆ ಆಗುತ್ತೆ. ಅದೇ ಥರ ಆಗಿಬಿಟ್ರೆ ಈಗ ಲಾಸ್ಟ್ ಎಲ್ಲ ಟ್ರಯಲ್ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ ಟೀಚರ್ಸ್ಗೆ. ಈಗ ಏನಾಗಿದೆ, ಅಫಿಷಿಯಲ್ ಆಗಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಏನಾಗಿದೆ, 1/4 ಗಂಟೆ ಲೇಟ್ ಆದರೆ 3 ದಿನ 1/4 ಗಂಟೆ ಲೇಟ್ ಆದರೆ 1 ಹಾಫ್ ಡೇ CL ಅಂತ ಹೇಳ್ತಾ ಇದ್ದಾರೆ. ಆ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಆ ಕ್ಷಣದಲ್ಲೇ ನಿವಾರಿಸಿದ್ರೆ ಇದು ಏನು ತೊಂದರೆ ಅನ್ಸೋದಿಲ್ಲ. ಇಲ್ಲ ಅಂತಂದರೆ ಟೀಚರ್ ಸಫರ್ ಆಗಬೇಕಾಗುತ್ತೆ ಇದರಿಂದ. ಇಲ್ಲ, ಈಗ ಈ ವರ್ಷ ಹೇಳಿದರೆ ಏನಂತಂದರೆ ಅದೇ 1/4 ಗಂಟೆ ಲೇಟ್ ಆದರೆ ಏನಾಗುತ್ತೆ, 3 ದಿನನ ಹಾಫ್ CL ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಅದು ಆಟೋಮೆಟಿಕ್ ಆಗಿ ಅದೇ ತಗೊಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಲಾಗಿನ್ ಆದಾಗ ನಾವೇ ಅಟೆಂಡೆನ್ಸ್ ಕೊಡಬೇಕು. ಲಾಗಿನ್ ಆಗಿಬಿಟ್ಟು ಮುಖವನ್ನು ಕ್ಯಾಪ್ಚರ್ ಮಾಡುತ್ತೆ, ಫೇಸ್ ರೀಡಿಂಗ್ ಇರುತ್ತೆ. ಮತ್ತು ಇದು 200 ಇದರಲ್ಲಿ ತಗೊಳುತ್ತೆ, ಲಾಂಗಿಟ್ಯೂಡ್ ಮತ್ತು ಲಾಜಿಟ್ಯೂಡ್ ಎರಡೂ ತೊಗೊಂಡಿರುತ್ತೆ. ಅದರಲ್ಲಿ ನೀವು ಅಂದರೆ 200 ಮೀಟರ್ಸ್ ಒಳಗೆ ನೀವು ಎಲ್ಲಾದರೂ ಅಟೆಂಡೆನ್ಸ್ ಹಾಕ್ಬೋದು. ಈಗ ಬೇರೆ ಎಲ್ಲೂ ನೀವು ಅಟೆಂಡೆನ್ಸ್ ತಗೊಳ್ಳೋದಿಲ್ಲ ಇದು. ಹಾಗಾಗಿ ಇಲ್ಲೇ ತಗೊಳ್ಳೋದ್ರಿಂದ ಇಲ್ಲೇ ಬಂದು ಅಟೆಂಡೆನ್ಸ್ ಹಾಕಬೇಕಾಗತ್ತೆ. ಅದು ಯೂಸ್ಫುಲ್ಲೇ, ಎಲ್ಲೂ ಹೊರಗಡೆ ಯಾರೂ ಹೋಗೋದಕ್ಕಾಗೋದಿಲ್ಲ. ಮತ್ತು ನಾನು ಹೈಸ್ಕೂಲ್ ಟೀಚರ್ ಇಲ್ಲ ಸರ್, ಹೈಸ್ಕೂಲ್ ಟೀಚರ್ ಆಗಿರೋದ್ರಿಂದ ನಾನು ನಂದಿದು 18ನೇ ವರ್ಷ. ನಾವುಗಳು ಸ್ವಲ್ಪ ಹೇಗೆ ಅಂತ ಅಂದರೆ ಮಕ್ಕಳಿಗೆ 10th ಕಾನ್ಸಂಟ್ರೇಷನ್ ಮಾಡೋದ್ರಿಂದ ರಿಸಲ್ಟ್ ಹೊರೆ ಇರೋದ್ರಿಂದ ಯಾರೂ ಆ ಥರ ನಾನು ಇವತ್ತವರೆಗೂ ನೋಡಿಲ್ಲ. ಇಷ್ಟು ವರ್ಷದಲ್ಲಿ ಎಲ್ಲರೂ ಹಾಗೆ ಅನ್ಕೋಬಿಟ್ಟಿದ್ದಾರೆ, ಟೀಚರ್ಸು ಹೊರಗಡೆ ಹೋಗ್ಬಿಡ್ತಾರೆ, ಅಟೆಂಡೆನ್ಸ್ ಹಾಕ್ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ, ಸುತ್ತುತ್ತಾರೆ. ಅದೆಲ್ಲ ಸುಳ್ಳು. ನಾವು ನೋಡಿರೋ ಹಾಗೆ ಯಾವ ಟೀಚರ್ಸು ಆ ರೀತಿ ಮಾಡಿಲ್ಲ, ನನ್ನ ಗಮನಕ್ಕಂತೂ ಬಂದಿಲ್ಲ ಇಷ್ಟು ವರ್ಷದಲ್ಲಿ.